ಧನ್ಯವಾದಗಳು. ಇದೀಗ ವೇದಿಕೆ ಸಂವಾದಕ್ಕಾಗಿ ಇದು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ಜೀವನ ಚರಿತ್ರೆ ಏರುಗಟ್ಟದ ನಡಿಗೆ. ಅದು ಇಂಗ್ಲಿಷ್ನಲ್ಲಿ ಅನೇಕ ವರ್ಷಗಳ ಹಿಂದೆ ಪ್ರಕಟ ಆದಂಥ ಪುಸ್ತಕ. ಇತ್ತೀಚೆಗೆ ಅದನ್ನ ನಾಗೇಶ್ ಹೆಗಡೆ ಅವರು, ಶಾರದಾ ಗೋಪಾಲ್ ಅವರು ಕನ್ನಡಕ್ಕೆ ತಂದಿದ್ದಾರೆ. ಅತ್ಯಂತ ಮಹತ್ವದ ಕೃತಿ. ಅದರ ಬಗ್ಗೆ ನಾವು ಒಂದು ಅರ್ಧ ಗಂಟೆ ಚರ್ಚೆ ಮಾಡ್ಲಿಕ್ಕಿದ್ದೀವಿ. ಪ್ರೊಫೆಸರ್ MK ರಮೇಶ್, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ರಿಟೈರ್ಡ್ ಪ್ರೊಫೆಸರ್, ಅವರು ಚರ್ಚೆಗೆ ಸೇರ್ಕೋಬೇಕು. ಅವರು ಟ್ರಾಫಿಕಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ, ಅನಿವಾರ್ಯವಾಗಿ ಅವ್ರಿಗಿನ್ನೂ ಸೇರ್ಕೊಳ್ಳೋಕ್ಕಾಗಿಲ್ಲ. ಇನ್ನೊಂದು 5 ನಿಮಿಷದಲ್ಲಿ ಅವರು ಸೇರ್ತಾ ಇದ್ದಾರೆ. ಈಗ ನಾವು ಚರ್ಚೆಯನ್ನು ಪ್ರಾರಂಭ ಮಾಡೋಣ, ಸಮಯದ ಅಭಾವ ಇರೋದ್ರಿಂದ. ಮೊದಲು ಶಾರದಾ ಅವರಿಗೆ, ತಾವು ಈ ಪುಸ್ತಕವನ್ನ ಅನುವಾದ ಮಾಡಿದ್ರಲ್ಲಿ ನೀವು ಮತ್ತು ನಾಗೇಶ್ ಹೆಗಡೆ ಅವರು ಸೇರ್ಕೊಂಡು ಈ ಪುಸ್ತಕವನ್ನ ಅನುವಾದ ಮಾಡಿದ್ದೀರ. ಬಹಳ ದೊಡ್ಡ ಪುಸ್ತಕ, ಅನುವಾದದ ಸವಾಲುಗಳು ಬಹಳ ಇರುತ್ತೆ. ಆದ್ರೂ ಈ ಪುಸ್ತಕವನ್ನ ಅನುವಾದ ಮಾಡಲೇಬೇಕು ಅನ್ನುವಂಥ ಒತ್ತಡ ತಮ್ಮಲ್ಲಿ ಏನಿತ್ತು? ಪ್ರಾಯಶಃ ನಾವು ಅಲ್ಲಿಂದ ಪ್ರಾರಂಭ ಮಾಡಬಹುದು. ನಮಸ್ಕಾರ ಎಲ್ಲರಿಗೂ. ಈಗ ಸುಮಾರೊಂದು ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ ನಮಗೆ ಈ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲಿಕ್ಕೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರೇ ನಮ್ಮ ಅಣ್ಣ ಶ್ರೀಯುತ ನಾಗೇಶ್ ಹೆಗಡೆ ಅವರನ್ನು ಕೇಳ್ಕೊಂಡಾಗ ನಮಗೆ ಅಣ್ಣ ನೀನು ಜೊತೆಗೆ ಮಾಡ್ತೀಯಾ ಅಂತ ಕೇಳಿದಾಗ ಬಹಳ ಉತ್ಸಾಹದಿಂದ ನಾನು ಇದನ್ನು ಒಪ್ಕೊಂಡೆ. ಯಾಕಂದರೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ಕೆಲಸಗಳ ಬಗ್ಗೆ ಸಾಕಷ್ಟು ಈಗಾಗಲೇ ನಾನು ಕೇಳಿದ್ದೆ ಮತ್ತು ಅವ್ರ ಕೆಲವು ಟ್ರೈನಿಂಗ್ಗಳಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅವ್ರು ಮಾಡ್ತಾ ಇರುವಂಥ ಅಪೂರ್ವವಾದಂಥ ಕೆಲಸದ ಬಗ್ಗೆ ನನಗೊಂದು ಕಲ್ಪನೆ ಇತ್ತು. ಇದಲ್ಲದೆ ಅವರು ಹಿಂದೆ ಡಾಕ್ಟರ್ ರಾಮಚಂದ್ರ ಗುಹಾ ಅವ್ರ ಜೊತೆಗೆ ಮಾಡಿದಂಥ ಇಕಾಲಜಿ ಆ್ಯಂಡ್ ಈಕ್ವಿಟಿ ಪುಸ್ತಕವನ್ನು ಕೂಡ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೆ, ಕನ್ನಡಕ್ಕೆ ಮಾಡಿದ್ದೆ. ಅದಕ್ಕೆ ನನಗೆ ಅಕಾಡೆಮಿ ಅವಾರ್ಡ್ ಕೂಡ ಬಂದಿತ್ತು. ಹಾಗಾಗಿ ಅಂದರೆ ಅವರ ಬರವಣಿಗೆಯ ರುಚಿ ನನಗೆ ಹತ್ತಿತ್ತು. ಅಂದರೆ ಎಷ್ಟು ಇಕಾಲಜಿ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ ಕಾಳಜಿ, ಜೊತೆಗೆ ಇದರಲ್ಲಿರುವಂಥ ಬಹಳ ಮುಖ್ಯ ಅಂಶ ಏನಂದರೆ ಪರಿಸರ ಅಂದರೆ ಕೇವಲ ಕಾಡು ಪ್ರಾಣಿ ಮಾತ್ರ ಅಲ್ಲ, ಪರಿಸರದ ಅಂದರೆ ಅಲ್ಲಿ ಆ ಕಾಡಿನ ಜೊತೆಗೆ ಜೀವನ ಮಾಡ್ತಾ ಇರುವಂಥ ಮನುಷ್ಯರು ಕೂಡ ಹೌದು. ಆ ಮನುಷ್ಯರ ಬಗ್ಗೆ ಒಂದು ಇರುವಂಥ ಅಪಾರವಾದ ಕಾಳಜಿ ಇಡೀ ಪುಸ್ತಕದಲ್ಲೂ ನಮಗೆ ಕಂಡು ಬರ್ತದೆ. ಅದು ಇಕಾಲಜಿ ಆ್ಯಂಡ್ ಈಕ್ವಿಟಿಯಲ್ಲಿ ಕೂಡ ತುಂಬ ಇಡೀ ಪುಸ್ತಕ ತುಂಬ ಅದು ಹರ್ಕೊಂಡು ಬಂದಿತ್ತು. ಸೊ ಆ ಒಂದು ರುಚಿ ಗೊತ್ತಿದ್ದರಿಂದ ನಾನು ಇದನ್ನು ಮಾಡಲಿಕ್ಕೆ ತುಂಬ ಆಸಕ್ತಿಯಿಂದ ಒಪ್ಪಿಕೊಂಡೆ. ಮತ್ತು ಎರಡನೇದಾಗಿ ಅವರು ಅತಿ ಹೆಚ್ಚು ಕೆಲಸ ಮಾಡಿದ್ದು ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಇಂಚಿಂಚು ಓಡಾಡಿದ್ದಾರೆ ಅವರು. ಸೊ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಅವರ ಪ್ರೀತಿ, ಅವರ ಆಸಕ್ತಿ ಮತ್ತು ನಮ್ಮ ಜನರ ಬಗ್ಗೆ ಅವ್ರಿಗಿರುವಂಥ ಪ್ರೀತಿ, ಇದನ್ನೆಲ್ಲ ಮತ್ತೆ ನಾನು ಅನುಭವಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಆ ಆಸೆಯಿಂದ ನಾನು ಇದು ಭಾಷಾಂತರಕ್ಕೆ ಒಪ್ಕೊಂಡೆ. ಈಗ ಈ ಪುಸ್ತಕವನ್ನ ನೋಡಿದಾಗ ಮಾಧವ್ ಗಾಡ್ಗಿಲ್ ಒಬ್ಬ ವಿಜ್ಞಾನಿ, ಪರಿಸರ ವಿಜ್ಞಾನಿ. ಹಾಗಾಗಿ ಇದರ ಒಂದು ಕೇಂದ್ರ ವಿಜ್ಞಾನ ಅದಿದ್ದೂ ಕೂಡ ಅದರ ಜೊತೆಗೇನೆ ಮಾಧವ್ ಗಾಡ್ಗಿಲ್ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಒಂದು ಸ್ವರೂಪ ಕೂಡ ಅದರಲ್ಲಿ, ಆಯಾಮ ಕೂಡ ಅದರಲ್ಲಿ ಸೇರ್ಕೊಂಡು. ಸೊ ಅದೆರಡೂ ಈ ಪುಸ್ತಕದಲ್ಲಿ ಒಟ್ಟೊಟ್ಟಿಗೆ ಮಿಳಿತಗೊಂಡಿವೆ. ಹಾಗಾಗಿ ಈಗ ಮೊದಲನೇದಾಗಿ ನಾವು ಇದರಲ್ಲಿ ವಿಜ್ಞಾನಿಗಳು ಇದ್ದಾರೆ, ಆ ಗುಂಪಿಗೆ ಮಾಧವ್ ಗಾಡ್ಗಿಲ್ ಕೂಡ ಸೇರ್ತಾರೆ. ಆದ್ರೆ ವಿಜ್ಞಾನಿಗಳ ಗುಂಪಿನಲ್ಲಿ ಮಾಧವ್ ಗಾಡ್ಗಿಲ್ ಅವರ ವೈಶಿಷ್ಟ್ಯ ಏನು, ಅವರು ಹೇಗೆ ಭಿನ್ನವಾದ ವಿಜ್ಞಾನಿಯಾಗಿ ನಿಲ್ತಾರೆ, ಮತ್ತೆ ವಿಜ್ಞಾನಿಗಳಿಗೆ ಇವರಿಂದ ಕಲಿಬೇಕಾದದ್ದೇನಾದ್ರೂ ಇದೆಯಾ, ಇವರ ಒಂದು ದೃಷ್ಟಿಕೋನ, ಇವರ ಮನೋಭಾವನೆ, ಇವರ ಅಪ್ರೋಚ್ ಇಂದ ಕಲಿಯೋದೇನಾದ್ರೂ ಇದೆಯಾ? ಜಯೇಂದ್ರ ಅವರು, ನೀವು ಒಬ್ಬ ವಿಜ್ಞಾನಿಯಾಗಿ ಅದ್ರ ಮೇಲೆ ಬೆಳಕು ಚೆಲ್ಲಬೇಕು ಅಂತ ಕೇಳ್ತೀನಿ. ಧನ್ಯವಾದ.
ನಾನೊಬ್ಬ ವಿಜ್ಞಾನ ಸಂಶೋಧಕನಾಗಿ ಅಂದ್ರೆ ಸಂಶೋಧಕ ವಿದ್ಯಾರ್ಥಿಯಾಗಿ ಇದು ಮಾಡಿದ್ದೀನಿ ಅಷ್ಟೇ, ಕೆಲಸ ಮಾಡಿದ್ದೀನಿ ಅಷ್ಟೇ, ಪ್ರೊಫೆಸರ್ ಆಗಿ ಏನು ಮಾಡಿಲ್ಲ. ಹಾಗಾಗಿ ವಿಜ್ಞಾನದ ಬಗ್ಗೆ ಹೇಳೋ ಬದಲು ವಿಜ್ಞಾನಿಗಳು ಅಥವಾ ಸಮಾಜದವರೇ ಅವರಿಂದ ಕಲಿತ್ಕೊಳ್ಳುವಂತಹ ಏನು ಕಲಿಕೆಗಳಿವೆ ಅದರ ಬಗ್ಗೆ ಹೇಳ್ತೀನಿ. ಇದು ಇಂದಿನ ಕಾಲಘಟ್ಟಕ್ಕೆ ತುಂಬಾ ಸೂಕ್ತವಾದದ್ದು. ಒಂದು ಅವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಒಂದು ಘಟನೆ ಇದೆ. ಅವರು ಅಲ್ಲಿ ಹಾರ್ವರ್ಡ್ನಲ್ಲಿ ವಿದ್ಯಾಭ್ಯಾಸ ಮುಗ್ದ ಮೇಲೆ ಅವರಿಗೆ ಅಲ್ಲೇ ಕೆಲಸ ಮಾಡೋ ಅವಕಾಶ ಕೊಡ್ತಾರೆ. ಅದು ಅಲ್ಲಿನ ಶ್ರೇಷ್ಠ ಜೀವ ವಿಜ್ಞಾನಿ ಇಒ ವಿಲ್ಸನ್ ಅಂತ. ಈ ಅವಕಾಶ ಬಂದಾಗ ಅದನ್ನು ನಿರಾಕರಿಸಿ ಅವರು ಭಾರತಕ್ಕೆ ಬರ್ತಾರೆ. ಮತ್ತೆ ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ಅವ್ರು ಹೇಳೋದೇನೆಂದ್ರೆ ಆವಾಗ ಅದೇ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಒಂಥರ ನರಮೇಧವನ್ನೇ ಮಾಡ್ತಿತ್ತು. ಮತ್ತೆ ಲಕ್ಷಾಂತರ ಜನ ಅಮೆರಿಕದಲ್ಲಿ ಬೀದಿಗಿಳಿದು ಅದನ್ನು ಪ್ರತಿಭಟನೆ ಕೂಡ ಮಾಡ್ತಿದ್ರು. ಸೊ ಆ ಪರಿಸ್ಥಿತಿಯಲ್ಲಿ ನಾನು ಯೂನಿವರ್ಸಿಟಿಗೆ ಸೇರಿ ಕೆಲಸ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ಅಂದಿನ ಸರ್ಕಾರದ ಕೈ ಬಲಪಡಿಸಿದ ಹಾಗೆ ಆಗುತ್ತೆ ಅಂತ ಅವರ ಭಾವನೆ. ಸೊ ಈ ತರದ ಒಂದು ಬಲವಾದ ಮನಸ್ಸಾಕ್ಷಿ ಇದೆಯಲ್ಲ, ಅದು ತುಂಬಾ ಕಮ್ಮಿ ಜನರಲ್ಲಿ ಕಾಣೋದು. ಅದು ವಿಜ್ಞಾನಿಗಳಂತಲ್ಲ, ಬೇರೆಯವರಲ್ಲೂ ಮನಸ್ಸಾಕ್ಷಿ ಕಮ್ಮಿ. ಸೊ ಅದು ಅವರ ವೃತ್ತಿ ಜೀವನದಲ್ಲೂ ಕಾಣುತ್ತೆ, ಮತ್ತೆ ಅವರ ಸಂಶೋಧನೆಗಳಿಗೆ ಒಂದು ರೀತಿಯಲ್ಲಿ ಬುನಾದಿ ಆಗ್ತದೆ. ಅದು ಮುಖ್ಯ. ವಿಜ್ಞಾನಿ ಒಂದು ನಮ್ಗೆ ಈ ಪ್ರಾಜೆಕ್ಟ್ ಬರುತ್ತೆ, ಫಂಡಿಂಗ್ ಬರುತ್ತೆ ಅಂತ ಕೆಲಸ ಮಾಡೋ ಅದು ದಿಕ್ಕು ಇದೆಯಲ್ವಾ, ಅದು ಬೇರೆ ತರ. ಇವತ್ತು ಹಾಗೆಲ್ಲ, ಇವರು ಮನಸ್ಸಾಕ್ಷಿಯನ್ನೇ ಅನುಸರಿಸಿ ದಿಕ್ಕು ಇದು ಮಾಡೋದು, ಸಂಶೋಧನೆಗಳನ್ನು ಮಾಡೋದು. ಅದು ಈ ಅಡಿಕೆ ತೋಟಗಳ ಮಧ್ಯೆ ಹೋಗಿ ಅವರಿಗೆ ಬೇಕಾದಂತಹ, ಅವರಿಗೆ ಏನ್ ಹೇಳೋದು, ಅನುಕೂಲವಾಗದಂತಹ ಸಂಶೋಧನೆ ಮಾಡೋದು, ಅಥವಾ ಈ ದನ ಕಾಯೋರ ಬಗ್ಗೆ ಇದು ಮಾಡೋದು. ಅಂದ್ರೆ ಆತರ ಅವರ ಮನಸ್ಸಾಕ್ಷಿಯಿಂದಲೇ ಬಂದಿದ್ದದು. ಯಾವುದೋ ಪ್ರಾಜೆಕ್ಟ್ ಬರುತ್ತೆ ಅಂತ ಇದು ಮಾಡಿದ್ದಲ್ಲ. ಅಂದ್ರೆ ಮೆಕ್ಯಾನಿಕಲ್ ಅಲ್ಲ ಅವರ ಇದು ವಿಜ್ಞಾನ. ಎಷ್ಟೋ ಜನ ವಿಜ್ಞಾನಿಗಳು ಅವರ ಇಡೀ ಕೆರಿಯರ್ ಪೂರ್ತಿ ಅವರು ಈ ತರ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡಿ ಕೊನೆಗೆ ಅದರ ಪರಿಣಾಮ ಏನು ಅಂತ ಕೇಳಿದ್ರೆ ಏನೂ ಇಲ್ಲ. ಅವರ ಪರಿವಾರಕ್ಕೆ, ಅವರ ಹತ್ತಿರದ ಜನರಿಗೆ ಲಾಭ ಆಗಿರ್ಬೋದು ಅಷ್ಟೇ. ಆದ್ರೆ ಅವರ ವಿಜ್ಞಾನದ ಒಟ್ಟು ಸಾರಾಂಶ ಯಾವುದೋ ಪುಸ್ತಕದಲ್ಲಿದ್ದು ಯಾವುದೋ ಯೂನಿವರ್ಸಿಟಿಯಲ್ಲಿ ಇರುತ್ತೆ. ಇವತ್ತು ಹಾಗೆಲ್ಲ, ಪ್ರತಿಯೊಂದು ಒಂದು ಮನಸ್ಸಾಕ್ಷಿಯಿಂದ ಬಂದಿತ್ತು. ಸೊ ಅದರ ಪರಿಣಾಮ ನಾವು ಅವರ ಪುಸ್ತಕಕ್ಕಿಂತ ಜಾಸ್ತಿ ನಿಜ ಲೋಕದಲ್ಲೇ ನೋಡ್ಬೋದು. ಅದು ನಿಮ್ಗೆ ಏನ್ ಹೇಳೋದು, ಸ್ಪಷ್ಟವಾಗಿ ಕಾಣಿಸ್ಬೇಕಾದ್ರೆ ನೀವು ಅಲ್ಲಿಯೇ ಹೋಗಿ ನೋಡ್ಬೇಕಷ್ಟೇ. ಸೊ ಅದು ಒಂದು ಮುಖ್ಯ ಕಲಿಕೆ. ಹಾಗೆ ಇನ್ನ ಒಂದು 3-4 ಅಂತ ಕಲಿಕೆಗಳನ್ನು ನಾನು ಒಂದು ಪಟ್ಟಿ ಮಾಡಿದ್ದೆ. ಅಂದ್ರೆ ಅದರ ವೈಜ್ಞಾನಿಕ ಅಂಶಗಳನ್ನು ತಿಳಿಸ್ಲಿಕ್ಕೆ ಹೋದ್ರೆ ತುಂಬಾ ಸಮಯ ತಗೊಳುತ್ತೆ. ಸೊ ಇನ್ನೊಂದು ಸಣ್ಣ ಇದು ವಿಷಯ ಅಂದ್ರೆ ವಿನಮ್ರತೆ. ಸೊ ಹೆಚ್ಚಿನ ವಿಜ್ಞಾನಿಗಳು ಏನಂದ್ರೆ ತಮ್ಮ ಸಂಶೋಧನೆ ವಿಷಯದಲ್ಲಿ ತಮಗಿಂತ ಜಾಸ್ತಿ ಈ ಜ್ಞಾನ ಗ್ರಾಮೀಣ ಜನರಿಗೆ ಇರ್ಬೋದು ಅಂತ ಅವರ ಕಲ್ಪನೆಯಲ್ಲೂ ಬರೋಲ್ಲ. ಇದು ತುಂಬಾ ರೇರ್. ಅವ್ರು ಹಾಗೆಲ್ಲ, ಅವ್ರು ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ, ಕಾಡಿನ ಮಧ್ಯೆ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಅವ್ರು ಜನರ ಮಧ್ಯದಲ್ಲೇ ಇದ್ದು ಅವರ ಈ ಆಚಾರ ವಿಚಾರಗಳನ್ನು ಕಲಿತಾರೆ. ಮತ್ತೆ ಒಂದು ರೀತಿಯಲ್ಲಿ ಅದನ್ನು ಗುರುತಿಸ್ತಾರೆ. ಈ ಟ್ರೆಡಿಷನಲ್ ವಿಸ್ಡಮ್ ಅಂತ ನಾವೇನ್ ಹೇಳ್ತೀವೋ ಅದನ್ನು ಎಲ್ಲಿ ಸಿಗುತ್ತಾ ಅಲ್ಲಿ ಗುರುತಿಸ್ತಾರ. ಅವ್ರು ಯಾರೋ ಮಾಹುತರು ಹಾಗೆ ಹೇಳಿದ್ರು ಹೀಗೆ ಅಂತ ಅದ್ರ ಕೂಡಲೇ ಹಿಡಿತಾರ ಅವರು. ಸೊ ಇದು ಇಂಪಾರ್ಟೆಂಟ್. ಅವ್ರೇನಂದ್ರೆ ಆ ಎಲ್ಲೆಲ್ಲ ಈ ತರ ಟ್ರೆಡಿಷನಲ್ ವಿಸ್ಡಮ್ ಬರುತ್ತೆ ಅದನ್ನು ಗುರುತಿಸುವುದು ಮಾತ್ರವಲ್ಲದೆ ಅದನ್ನು ವ್ಯವಸ್ಥಿತವಾಗಿ ದಾಖಲಿಸುವ ಒಂದು ಈ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಒಂದು ಏನಿದೆ ಅದನ್ನು ಕಾನೂನು ಮುಖಾಂತರ ತರ್ತಾರೆ. ಇದು ತುಂಬಾ ಮುಖ್ಯವಾದ ವಿಚಾರ. ಏಕೆಂದ್ರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 30,000 ಜಾತಿಯ ಗಿಡಗಳಿವೆ. ಅದರಲ್ಲಿ ಸಾವಿರಾರು ಗಿಡಗಳ ಲಕ್ಷಾಂತರ ಉಪಯೋಗಗಳನ್ನು ಅದು ಎಲ್ಲ ಜನರಲ್ಲಿ ಪ್ರಚಲಿತವಾಗಿದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಉಪಯೋಗಿಸ್ತಾರೆ. ಆದ್ರೆ ಇದರ ಸಿಸ್ಟಮ್ಯಾಟಿಕ್ ವ್ಯವಸ್ಥಿತವಾದ ಒಂದು ದಾಖಲೀಕರಣ ಆಗಿಲ್ಲ. ಆದ್ರೆ ಇದು ನಷ್ಟವಾದ್ರೆ ಮತ್ತೆ ವಾಪಸ್ ಸಿಗೋಲ್ಲ. ಸೊ ಆದ್ದರಿಂದ ಅದನ್ನು ವ್ಯವಸ್ಥಿತವಾಗಿ ಇದು ಮಾಡೋಕೆ, ದಾಖಲೀಕರಣ ಮಾಡೋಕೆ ಒಂದು ಕಾನೂನು ಮುಖಾಂತರನೇ ವ್ಯವಸ್ಥೆ ತಂದ್ರು. ಅದು ಮುಖ್ಯ. ಮತ್ತೆ ಇದು ಬರೀ ಒಂದು ಅರ್ಜಿ ಮದ್ದಿನ ದಾಖಲೆ ಮಾಡುವ ಕೆಲಸ ಅಲ್ಲ. ಯಾಕಂದ್ರೆ ಒಂದು ಅಂಕಿಅಂಶಗಳ ಪ್ರಕಾರ ಅಲೋಪತಿಯಲ್ಲಿಯೂ ಕನಿಷ್ಠ ಪಕ್ಷ 25% ಇದು ಮದ್ದುಗಳು ಗಿಡಗಳಿಂದ ಬಂದಿದ್ದು ಅಥವಾ ಗಿಡಗಳಿಂದ ಪ್ರೇರಿತವಾಗಿದ್ದು. ಸೊ ಒಂದು ರೀತಿಯಲ್ಲಿ ನೀವು ಜೈವಿಕ ಜೀವ ವೈವಿಧ್ಯದ ಈ ಜಲವಿಜ್ಞಾನವನ್ನು ದಾಖಲಿಸೋದಂದ್ರೆ ಅದು ಒಂದು ರೀತಿಯಲ್ಲಿ ನೀವು ಮಾನವ ಕುಲಕ್ಕೆ ಇನ್ಶೂರೆನ್ಸ್ ಮಾಡಿದ ಹಾಗೆ. ಸೊ ಅದು ಬಹಳ ಮುಖ್ಯ ಇದು ಗುಣ. ನಿಮ್ಗೆ ಸೈಂಟಿಸ್ಟ್ಗಳಲ್ಲಿ, ಒಂದು ವಿಜ್ಞಾನಿಗಳಲ್ಲಿ ಹೆಚ್ಚಾಗಿ ಕಂಡು ಬರೋಲ್ಲ. ಅಂದ್ರೆ ನಮ್ಗೆ ಗೊತ್ತಿದೆ, ನಾವು ಸಂಶೋಧನೆ ಮಾಡೋ ವಿಷಯ ಬೇರೆಯವ್ರ ಕಡೆ ನೋಡೋ ಅಗತ್ಯ ಇಲ್ಲ ಅಂತ, ಅದು ಸಾಮಾನ್ಯ ಜನರಲ್ಲಿ ನೋಡೋ ಅಗತ್ಯನೇ ಇಲ್ಲ ಅಂತ ಅವ್ರು ಭಾವಿಸ್ತಾರೆ. ಸೊ ಇದು ಒಂದು ಬಹುಮುಖ್ಯವಾದ ಗುಣ ವಿಜ್ಞಾನಿಯಲ್ಲಿ. ಮತ್ತೆ ಇನ್ನೊಂದು ಸಣ್ಣ ವಿಷಯ ಅಂದ್ರೆ, ಇನ್ನೊಂದು ವಿಷಯ ಎಲ್ರಿಗೂ ಅನ್ವಯವಾಗುವಂಥದ್ದು ಏನಂದ್ರೆ, ವಿವಾದಾಸ್ಪದ ವಿಷಯಗಳನ್ನು ಅವರು ಎದುರಿಸಲು ಎಂದಿಗೂ ಹಿಂಜರಿತಿರ್ಲಿಲ್ಲ. ಅಂದ್ರೆ ಅವರು ಈ ಪ್ರಕೃತಿಯ, ಪರಿಸರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪತ್ರಿಕೆಗಳಲ್ಲೂ ಬರೀತಿದ್ರು. ಹಾಗಾಗಿ ಬೇರೆಯವರ, ಅಂದ್ರೆ ಈ ಅಧಿಕಾರಿಗಳ, ರಾಜಕಾರಣಿಗಳ ಕಣ್ಣಿಗೆ ಬೀಳ್ತಿತ್ತು. ಸೊ ಹಾಗೆ ಬಿದ್ದಾಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳು ಅಥವಾ ವಿರೋಧವು ಬರ್ತಿತ್ತು. ಆದ್ರೆ ಅವರು ಯಾವುದಕ್ಕೂ ಬಗ್ಲಿಲ್ಲ.
ಅಂದ್ರೆ ಈಗ ನೀವು ರಾಜಕಾರಣಿಗಳಿಗೆ ಮತ್ತೆ ಈ ಅಧಿಕಾರಿಗಳಿಗೆ ಇಷ್ಟವಾಗುವ ರೀತಿಯಲ್ಲಿ ಬರೆದ್ರೆ ಅದು ಒಂದಲ್ಲ ಒಂದು ದಿನ ಅದರ ಬಣ್ಣ ಬಯಲಾಗ್ತದೆ. ಯಾಕಂದ್ರೆ ನೀವು ಪ್ರಕೃತಿಯ ಕಣ್ಣಿಗೆ ಮಣ್ಣು ಹಚ್ಚೋಕ್ ಆಗಲ್ಲ. ಸೊ ಅದು ಅವರು ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಅವರ ಒಂದು ಗುಣ, ಅವ್ರು ಯಾವುದಕ್ಕೂ ಬಗ್ಲಿಲ್ಲ. ಅಂದ್ರೆ ಹೇಳೋದನ್ನು ಇರೋ ಹಾಗೆ ಹೇಳ್ಬೇಕು. ಅದು ಅವ್ರಿಗೆ ಇಷ್ಟ ಆಗ್ತದಂತ ತಿರುಚಿ ಅಥವಾ ಸತ್ಯವನ್ನು ಮರೆಮಾಚಿ ಅರೆ ಸತ್ಯವನ್ನು ಹೇಳೋದು ಅದು ಯಾವುದು ಮಾಡಿಲ್ಲ ಅವರು. ಸೊ ಮತ್ತೆ ಇನ್ನೊಂದು ಸಣ್ಣ ವಿಷಯ ಅಂದ್ರೆ ಅದು ಇನ್ನೂ ರೇರ್ ಆಗಿತ್ತು. ಅಂದ್ರೆ ಈ ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಾಗ ಇತಿಹಾಸದ ಮಹತ್ವ, ಅಂದ್ರೆ ಅವರು ಈಗ ರಾಮಚಂದ್ರ ಗುಹಾ ಜೊತೆ ಸೇರಿ ಈಗ ಪುಸ್ತಕಗಳನ್ನು ಬರೆದ್ರು, ಬರಹಗಳನ್ನು ಬರೆದ್ರು. ಸೊ ಈ ಮುಖಾಂತರ ನೀವು ಯಾವುದೇ ಪರಿಸರ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಅದರ ಐತಿಹಾಸಿಕ ಹಿನ್ನೆಲೆಯನ್ನು ತರಲೇಬೇಕಾಗ್ತದೆ. ಈಗ ನೀವು ಈ ಅರಣ್ಯ ಇಲಾಖೆನೇ ತಗೊಳ್ಳಿ. ಈಗ ಅರಣ್ಯ ಇಲಾಖೆ ಅದು ಬ್ರಿಟಿಷರ ಕಾಲದಲ್ಲಿ ಬಂದಿದ್ದು. ಸೊ ಆವಾಗ ಅವರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಮತ್ತೆ ನಿರ್ವಹಣೆಗೆ ಇದು ಒಂಥರ ಅವರಿಗೆ ಆಸ್ತಿ. ಸೊ ಆ ಆಸ್ತಿಯನ್ನು ಕಾಪಾಡಲಿಕ್ಕೆ ಅರಣ್ಯ ಇಲಾಖೆ. ಸೊ ಆ ತರ ಒಂದು ಮಾನಸಿಕತೆ ಬರ್ತದೆ. ಆದ್ರೆ ಅದು ಆ ಮಾನಸಿಕತೆ ಭಾರತೀಯ ಏನ್ ಹೇಳುದು ಈ ಸ್ವಾತಂತ್ರ್ಯದ ನಂತರ ಅದು ಹೋಗ್ಬೇಕಿತ್ತು, ಆದ್ರೆ ಕಂಪ್ಲೀಟ್ ಆಗಿ ಹೋಗಿಲ್ಲ. ಇದನ್ನ ಹಲವಾರು ಕಡೆ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ಸೊ ಅದು ಒಂದು ಮುಖ್ಯವಾದ ವಿಷಯ. ಐತಿಹಾಸಿಕ ಹಿನ್ನೆಲೆ ಇಲ್ಲದೆ ನೀವು ಪರಿಸರದ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರೆ ಅದು ಒಂಥರ ಅದು ಫೇಲ್ ಆಗೋದು ಗ್ಯಾರಂಟಿ. ಅದು ಒಂದು. ಮತ್ತೆ ಕೊನೆಯದಾಗಿ ಅತಿ ಮುಖ್ಯವಾಗಿ ಅವರ ಸಾಮಾಜಿಕ ಕಳಕಳಿ. ಅಂದ್ರೆ ಅವರ ಸಂಶೋಧನೆ ಅಥವಾ ಬರಹಗಳನ್ನು ನೋಡಿದ್ರೆ ಅವ್ರು ಒಂದು ರೀತಿಯಲ್ಲಿ ವಿಜ್ಞಾನಿ ಅಲ್ಲ, ಬರೀ ವಿಜ್ಞಾನಿ ಅಲ್ಲ, ಅದು ಜನವಿಜ್ಞಾನಿ ಅಂತಲೇ ಹೇಳ್ಬಹುದು. ಮತ್ತೆ ನಾವೆಲ್ಲರೂ ಪರಿಸರ ವಿಜ್ಞಾನಿ ಅಲ್ಲ, ಆದ್ರೆ ನಾವೆಲ್ಲರೂ ನಮ್ಮ ಕ್ಷಮತೆ ಅನುಗುಣವಾಗಿ ಒಂಥರ ಸಮಾಜಕ್ಕೆ ಅಳಿಲು ಸೇವೆ ಮಾಡೋದು ತುಂಬಾ ಕಷ್ಟವೇನಿಲ್ಲ. ಮತ್ತೆ ಒಟ್ಟಾರೆ ಅವರ ಜೀವನ ಚರಿತ್ರೆಯ ಸಾರಾಂಶ ಹೇಳ್ಬೇಕಂದ್ರೆ ಅದೇ ಕನ್ನಡದ ಒಂದು ಈ ಕವನದ ಸಾಲುಗಳು ನೆನಪಿಗೆ ಬರ್ತಾವೆ. ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಸೊ ವಿಜ್ಞಾನಿಗಳಿಗೆ ಇದೊಂದೇ ಅವರ ಮುಖ್ಯ ಕಲಿಕೆ. ಅಂದ್ರೆ ನೀವು ಒಳ್ಳೆ ಮಾನವರಾಗ್ತಿರೋ, ನೀವು ಚೆನ್ನಾಗಿ ವಿಜ್ಞಾನನೂ ಮಾಡಬಹುದು, ನೀವು ನಿಮ್ಮ ಈ ವೃತ್ತಿ ಜೀವನದಲ್ಲೂ ಮುಂದುವರಿಬಹುದು. ಇದು ಎರಡು ಪರಸ್ಪರ ಎಕ್ಸ್ಕ್ಲೂಸಿವ್ ಅಲ್ಲ. ಸೊ ಅದು ಮುಖ್ಯವಾದ ಕಲಿಕೆ. ಎಷ್ಟು ಟೈಮ್ ಇದೆ? 15 ನಿಮಿಷ. ಥ್ಯಾಂಕ್ಸ್ ಜಯೇಂದ್ರ, ಚೆನ್ನಾಗಿ ಹೇಳಿದ್ರಿ. ಒಬ್ಬ ವಿಜ್ಞಾನಿಯಾಗಿ ಅವರು ಹೇಗೆ ವಿಭಿನ್ನವಾಗಿ ನಿಲ್ತಾರೆ, ಆಮೇಲೆ ಅವರ ಒಂದು ಕರೇಜ್, ದಿಟ್ಟತನ ಏನಿತ್ತು ಸತ್ಯವನ್ನ ಹೇಳುವಂಥದ್ದು ಯಾವುದೇ ಸಂದರ್ಭದಲ್ಲೂ ಕೂಡ. ಮತ್ತೆ ಅದನ್ನ ಎಲ್ಲವನ್ನೂ ಅವರು ಪ್ರತ್ಯಕ್ಷ ನೋಡಿ, ಕಣ್ಣಾರೆ ನೋಡಿ ಪ್ರತ್ಯಕ್ಷವಾಗಿ ಅದನ್ನ ಗಮನಿಸಿ ಮಾಡುವಂಥದ್ದು ಅಂತಂದ್ರೆ ಎಲ್ಲದಕ್ಕೂ ಒಂದು ಆ ರೀತಿಯ ಒಂದು ಅಥೆಂಟಿಸಿಟಿ ಇನ್ನೂ ಗಮನ ಕೊಡಬೇಕಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಈ ಪುಸ್ತಕದ ಬಗ್ಗೆ ಇಷ್ಟು ಸಣ್ಣ ಸಮಯದಲ್ಲಿ ಸಾಕಷ್ಟು ವಿವರವಾಗಿ ನಮಗೆ ಮಂದಟ್ಟಾಗೋ ರೀತಿಯಲ್ಲಿ ತಾವಿಬ್ರು ತಿಳಿಸ್ಕೊಟ್ಟಿದ್ದೀರಾ. ಇಬ್ಬರಿಗೂ ವಂದನೆಗಳನ್ನ ಹೇಳ್ತಾ ಥ್ಯಾಂಕ್ ಯು ಆಲ್ ವೆರಿ ಮಚ್.